वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे ಜಗದ್ಗುರುಂ. ಜೈ ಶ್ರೀಕೃಷ್ಣ. ನಾವು 15ನೇ ಅಧ್ಯಾಯ ಪುರುಷೋತ್ತಮ ಯೋಗದ 16, 17, 18ನೇ ಶ್ಲೋಕಗಳನ್ನು ಇವತ್ತು ನೋಡುವ. ಇವಾಗ ಪುನಃ ಅನುಷ್ಠುಪ್ ಛಂದಸ್ಸು 4 ಚರಣದಲ್ಲಿ, ಒಂದೊಂದು ಚರಣದಲ್ಲಿ 8 ಅಕ್ಷರಗಳು. ನಿನ್ನೆಯ ಒಂದು ಶ್ಲೋಕದಲ್ಲಿ ತ್ರಿಷ್ಠುಪ್ ಛಂದಸ್ಸಲ್ಲಿತ್ತು, ಅದು 11 ಅಕ್ಷರ ಇತ್ತು ಒಂದೊಂದು ಚರಣದಲ್ಲಿ. ಓಕೆ, ಈಗ 16ನೇ ಶ್ಲೋಕ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ದ್ವಾವಿಮೌ ದ್ವಾವಿಮೌ ಮೌ ದೀರ್ಘಾಕ್ಷರ. ಪುರುಷೌ ಪುರುಹೃಸ್ವ. ಶೌ ಶ ಷಣ್ಮುಖ ಶ ಅಥವಾ ಮೂರ್ಧನ್ಯ ಶ. ಔ ದೀರ್ಘಾಕ್ಷರ. ಪುರುಷೌ. ಲೋಕೆ ದೀರ್ಘಾಕ್ಷರಗಳು. ಲೋಕೆ ಕೆಯ ಜೊತೆ ಕ ನ ತಗೊಳ್ಳುವ. ಕ ಮತ್ತೆ ಷ ಷಣ್ಮುಖ ಶ ಸೇರಿದೆ, 2 ಅಕ್ಷರಗಳು ಸೇರಿದ ಸಂಯುಕ್ತ ಅಕ್ಷರ ಅಂತ ಹೇಳ್ತೇವೆ. ಲೋಕೆ ದ್ವಾವಿಮೌ ಪುರುಷೌ ಲೋಕೆ ಕ್ಷರ. ಲೋಕೆ ಕ್ಷರ ಕ ಮತ್ತೆ ಶ. ರಾದ ಜೊತೆ ಶ ಅನ್ನ ತಗೊಳ್ಳುವ. ಕ್ಷರಶ್ಚ ಚ ದೀರ್ಘಾಕ್ಷರ. ಶು ಮತ್ತೆ ಚ ದೀರ್ಘಾಕ್ಷರ. ಕ್ಷರ ಚಾದ ಜೊತೆ ಕ ನ ತಗೊಳ್ಳುವ. ಖ ಮತ್ತೆ ಶ 2 ಅಕ್ಷರ ಸೇರಿದೆ. ಲೋಕೆ ಕ್ಷರಶ್ಚಾಕ್ಷರ ಏವ ಚ ಏ ದೀರ್ಘಾಕ್ಷರ. ಕ್ಷರ ಸರ್ವಾಣಿ ಕ್ಷರ ಕ ಮತ್ತೆ ಶ 2 ಅಕ್ಷರ ಸೇರಿದೆ. ರ ಆದ ನಂತರ ವಿಸರ್ಗದ ಉಚ್ಚಾರಣೆ ಸ, ಮುಂದಿನ ಅಕ್ಷರ ಸ ಇದೆ, ಅದಕ್ಕಾಗಿ ಸ. ಕ್ಷರ ಸರ್ವಾಣಿ ವಾದ ನಂತರ ಅರ್ಕಾರ ಒತ್ತಿದೆ. ಋಕಾರವನ್ನ ವಾದ ಮೊದಲೇ ತಗೊಳ್ಳುವ. ಸರ್ವಾಣಿ ಭೂತಾನಿ ಭೂ ಮಹಾಪ್ರಾಣ. ತಾನಿ ಭೂ ದೀರ್ಘಾಕ್ಷರ ಕೂಡ, ತಾ ದೀರ್ಘಾಕ್ಷರ. ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಕೂಟಸ್ಥೋ ಕೂ ದೀರ್ಘಾಕ್ಷರ. ಟಸ್ ತಾದ ಜೊತೆ ಸ ಅಕ್ಷರವನ್ನು ತಗೊಳ್ಳುವ. ಸ ಮತ್ತೆ ಥೋ 2 ಅಕ್ಷರಗಳು ಸೇರಿದೆ ಅಲ್ಲಿ. ನಂತರ ಅಲ್ಲೊಂದು ಎಸ್ ಮಾರ್ಕ್ ಇದೆ, ಅದನ್ನ ಅವಗ್ರಹ ಅಂತ ಹೇಳ್ತೇವೆ. ಅವಗ್ರಹ ಅಂದ್ರೆ ಅಲ್ಲೊಂದು ಅಕ್ಷರ ಇತ್ತು, ಅದು ಸಂಧಿ ಆಗುವಾಗ ಲೋಪ ಆಗಿದೆ. ಕೂಟಸ್ಥೋಕ್ಷರ ಉಚ್ಯತೆ. ಉಚ್ಯತೆ ಚ ಮತ್ತೆ ಯ 2 ಅಕ್ಷರ ಸೇರಿದೆ. ಉಚ್ಯತೆ ದೀರ್ಘಾಕ್ಷರ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಈಗ ಒಂದೊಂದೇ ಚರಣ ನೋಡಿಕೊಂಡು ಹೋಗುವ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಈಗ 2 ಚರಣ ಸೇರಿಸಿ ಹೇಳುವ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ನಾಲ್ಕು ಚರಣ ಸೇರಿಸಿ ಹೇಳುವ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ.
ಓಕೆ. ಇನ್ನು 17ನೇ ಶ್ಲೋಕ. ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ. ಇಲ್ಲಿ ಉತ್ತಮ ಉತ್ತಮ ಊದ ಜೊತೆ ತ ಅನ್ನ ತಗೊಳ್ಳುವ. ತ ಮತ್ತೆ ತ ಎರಡು ಒಂದೇ ಜಾತಿಯ ಅಕ್ಷರಗಳು ಸೇರಿದೆ. ಉತ್ತಮ ಮಾದ ನಂತರ ವಿಸರ್ಗ ಇದೆ, ಅದರ ಉಚ್ಚಾರಣೆ ಫು ಮುಂದಿನ ಅಕ್ಷರ ಪು ಇದೆ, ಪ ಇದೆ. ಅದರಿಂದಾಗಿ ಇಲ್ಲಿ ನಾವು ಉತ್ತಮ ಪುರುಷ ಆದ ತಕ್ಷಣ ಸ್ ತಗೊಳ್ಳುವ. ತ ಸ ತ ವ ಮೂರು ಅಕ್ಷರ ಸೇರಿದೆ ಅಲ್ಲಿ. ಪುರುಷಸ್ತ್ವನ್ಯ ತ್ವಾದ ಜೊತೆ ವಾದ ಜೊತೆ ನ ತಗೊಳ್ಳುವ. ನ ಮತ್ತೆ ಯ ಎರಡು ಅಕ್ಷರ ಸೇರಿದೆ. ನ್ಯಫ್ ನ್ಯಾದ ನಂತರ ವಿಸರ್ಗದ ಉಚ್ಚಾರಣೆ ಮುಂದಿನ ಅಕ್ಷರ ಪ ಇದೆ. ಪರಮಾತ್ಮೇತ್ಯುದಾಹೃತಃ ಪರಮ ದೀರ್ಘಾಕ್ಷರ ಮಾದ ಜೊತೆ ತ ಅನ್ನು ತಗೊಳ್ಳುವ. ತ ಮತ್ತೆ ಮೇ ಎರಡು ಅಕ್ಷರ ಸೇರಿದೆ. ಮೇಯ ಜೊತೆ ತ ಮತ್ತೆ ಪುನಃ ತ ಅನ್ನು ತಗೊಳ್ಳುವ. ಯಾಕಂದ್ರೆ ಮುಂದಿನ ಅಕ್ಷರ ತ ಮತ್ತೆ ಯು ಎರಡು ಅಕ್ಷರ ಸೇರಿದೆ, ಸಂಯುಕ್ತಾಕ್ಷರ ಅಂತ ಹೇಳ್ತೇವೆ. ದಾಹೃತಃ ಹ ಮತ್ತೆ ಋ ಹ್ರ ಅಲ್ಲ, ಅದು ಹೃತಃ ತಾದ ನಂತರ ವಿಸರ್ಗದ ಉಚ್ಚಾರಣೆ ಹ. ಯೋಲೋ ಎರಡು ಕೂಡ ದೀರ್ಘಾಕ್ಷರ. ಲೋಕತ್ರಯ ಲೋಕತ್ ಕಾದ ಜೊತೆ ತ ತಕೊಳ್ಳೋ. ತ ಮತ್ತೆ ರಾ ಇದೆ, ಎರಡು ಅಕ್ಷರ ಸೇರಿದೆ. ಲೋಕತ್ರಯ ವಿಷ್ಯ ಮಾ ದೀರ್ಘಾಕ್ಷರ. ವಿಯ ಜೊತೆ ಶು ಅನ್ನು ತಕೊಳ್ಳುವ. ವಿಷ್ಯ ಶು ಮತ್ತೆ ಯ ವಿಷ್ಯ. ಬಿಭರ್ತ್ಯವ್ಯಯ ಬಿಭ ಮಹಾಪ್ರಾಣ. ಅದ ನಂತರ ಮಹಾಪ್ರಾಣದ ನಂತರ ಋಕರವನ್ನು ತಕೊಳ್ಳುವ. ಬಿಭರ್ತ್ಯವ್ಯಯ ಅತ್ಯಾದ ನಂತರ ಅರ್ಕಾರ ಒತ್ತಿದೆ. ತ ಮತ್ತೆ ಯ ಎರಡು ಅಕ್ಷರ ಸೇರಿದೆ. ಬಿಭರ್ತ್ಯವ್ಯಯ ಯಾದನ್ನ ಒಟ್ಟಿಗೆ ವು ತಕೊಳ್ಳುವ. ಪುನಃ ವು ಮತ್ತೆ ವ್ಯಾ. ಬಿಭರ್ತ್ಯವ್ಯಯ ಈಶ್ವರಃ ಶು ಮತ್ತೆ ವ ಎರಡು ಅಕ್ಷರ ಸೇರಿದೆ. ಈಯ ಜೊತೆ ಶು ಅನ್ನ ತಕೊಳ್ಳುವ. ಈಶ್ವರಃ ರಾದ ನಂತರ ವಿಸರ್ಗದ ಉಚ್ಚಾರಣೆ ಹ. ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ. ಒಂದೊಂದೇ ಚರಣ ಹೇಳಿಕೊಂಡು ಹೋಗುವ. ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ. ಈಗ ಎರಡು ಚರಣ ಸೇರಿಸಿ ಹೇಳುವ. ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ. ಈಗ ನಾಲ್ಕು ಚರಣ ಸೇರಿಸಿ ಹೇಳುವ. ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ. ಓಕೆ. ಇನ್ನು 18ನೇ ಶ್ಲೋಕ. ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೆ ಚ ಪ್ರತಿತಃ ಪುರುಷೋತ್ತಮಃ. ಇಲ್ಲಿ ಯಸ್ಮಾಕ್ಷರ ಯಾದ ಜೊತೆ ಸ ತಗೊಳ್ಳುವ. ಸ ಮತ್ತೆ ಮ ಎರಡು ಅಕ್ಷರ ಸೇರಿದೆ. ಯಸ್ಮಾತ್ ತ ಮತ್ತೆ ಕ ಕ್ಷ ಮೂರು ಅಕ್ಷರ ಸೇರಿದೆ. ಯಸ್ಮಾಕ್ಷರ ಯಸ್ಮಾತ್ ಕ್ಷರ ತ ಕ ರ ಕ್ಷ ಶ ಮೂರು ಅಕ್ಷರ ಸೇರಿದೆ. ಯತ್ಮಾಕ್ಷರ ಮತೀತೋಹಂ ತೀತೋಹಂ ದೀರ್ಘಾಕ್ಷರ. ತೋ ಆದ ನಂತರ ಅವಗ್ರಹ ಒಂದು ಅಕ್ಷರ ಇತ್ತು ಅಲ್ಲಿ, ಈಗ ಮಾಯ ಆಗಿದೆ, ಸಂಧಿ ಆಗುವಾಗ ಲೋಪ ಆಗಿದೆ. ಯಸ್ಮಾಕ್ಷರಮತೀತೋಹಂ
ಅಕ್ಷರಾದಪಿ ಅಕ್ಷರ ಕ್ ಮತ್ತೆ ಷಣ್ಮುಖ ಶಾಸ್ತ್ರಿ ಸೇರಿದೆ. ಅಕ್ಷರಾದಪಿ ಚೋತ್ತಮಃ, ಚೋ ದೀರ್ಘಾಕ್ಷರ, ತ್ ಮತ್ತೆ ತಾ ಎರಡು ಅಕ್ಷರ ಸೇರಿದೆ. ಮಾದ ನಂತರ ವಿಸರ್ಗದ ಉಚ್ಚಾರಣೆ ಹ. ಅತೋಸ್ಮಿ, ಅತೋ ಅತ ಅಥೋ ತೋ ದೀರ್ಘಾಕ್ಷರ, ಅಲ್ಲೊಂದು ಅವಗ್ರಹ ಇದೆ, ಅಂದ್ರೆ ಅಲ್ಲೊಂದು ಆ ಅಕ್ಷರ ಇತ್ತು, ಈಗ ಸಂಧಿ ಆಗುವಾಗ ಅದು ಲೋಪ ಆಗಿದೆ. ಅಥೋಸ್ಮಿ ಲೋಕೆ ದೀರ್ಘಾಕ್ಷರಗಳು. ವೇದೇ ಚ ಎಲ್ಲ ದೀರ್ಘಾಕ್ಷರಗಳು. ವೇದೇ ಚ ಚ ಒಂದೇ ಪದ ಇದೆ, ಅದನ್ನು ಒಟ್ಟಿಗೆ ತಿಳಿಸ್ಕೊಳ್ಳುವ. ಅಥೋಸ್ಮಿ ಲೋಕೆ ವೇದೇ ಚಪ್, ಚಾದ ಜೊತೆ ಪು ತಕೊಳ್ಳುವ. ಪು ಮತ್ತೆ ರ ಎರಡು ಅಕ್ಷರ ಸೇರಿದೆ. ಪ್ರಥಿತಫ್, ಥಿ ಮಹಾಪ್ರಾಣ, ತಫ್ ತಾದ ನಂತರ ವಿಸರ್ಗದ ಉಚ್ಚಾರಣೆ ಫ್, ಮುಂದಿನ ಅಕ್ಷರ ಪ ಇದೆ. ಪ್ರತಿತಫ್ ಪುರುಷೋತ್ತಮ, ಶೋ ಷಣ್ಮುಖ ಶ ಅಥವಾ ಮೂರ್ಧನ್ಯ ಶ ದೀರ್ಘಾಕ್ಷರ, ತ್ ಮತ್ತೆ ತಾ ಎರಡು ಅಕ್ಷರಗಳು ಸೇರಿದೆ. ತ್ ಅನ್ನ ಶೋದ ಜೊತೆ ತಗೊಳ್ಳುವ. ಪುರುಷೋತ್ತಮ, ಮಾದ ನಂತರ ವಿಸರ್ಗದ ಉಚ್ಚಾರಣೆ ಹ. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ. ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮಃ. ಒಂದೊಂದೇ ಚರಣ ಸೇರಿಸಿಕೊಂಡು ಹೋಗುವ. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ. ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮಃ. ಈಗ ಎರಡು ಚರಣ ಸೇರಿಸಿಕೊಂಡು ಹೋಗುವ. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ. ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮಃ. ಈಗ ನಾಲ್ಕು ಚರಣ ಸೇರಿಸಿ ಹೇಳ್ಕೊಂಡು ಹೋಗುವ. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ. ಅಥೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮಃ. ಓಕೆ, ಇದು 18 ಶ್ಲೋಕಗಳು ಆಯಿತು. ನಾಳೆ ಇದು ನಮ್ಮದು 15ನೇ ಅಧ್ಯಾಯ ಮುಗೀತದೆ, 2 ಶ್ಲೋಕ ಉಳಿಯುತ್ತಷ್ಟೆ. ಓಕೆ. ಯೋಗೇಶಂ ಸಚ್ಚಿದಾನಂದಂ ವಾಸುದೇವಂ ವ್ರಜಪ್ರಿಯಂ ಧರ್ಮ ಸಂಸ್ಥಾಪಕಂ ವೀರಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀ ಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.